ಗುಡುಗು ಸುದ್ದಿವಾಹಿನಿ. ನಾನು ಸುರೇಶ್ ಬಡಿಗೆ. ಎಸ್ ವೀಕ್ಷಕರೇ, ಸಿಡಿಲು ಗುಡುಗು ಸುದ್ದಿವಾಹಿನಿಗೆ ಸ್ವಾಗತ. ಮೊದಲನೇದಾಗಿ ಇವತ್ತು ಏನು ಶಿಕ್ಷಕರ ಒಂದು ಚುನಾವಣೆ ಅದ್ದೂರಿಯಾಗಿ ನಡೆಯಿತು. ಬಿಗಿ ಬಂದೋಬಸ್ತಲ್ಲಿ ಶಿಕ್ಷಕರ ಒಂದು ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಹಲವು ಪ್ರಕ್ರಿಯೆಗಳು ನಡೆದವು. ಹಲವು ಏನು ಒಂದು ಸಾಂಪ್ರದಾಯಿಕ ಆಗಿರ್ತಕ್ಕಂಥ ಎಲೆಕ್ಷನ್ ಅಂತಂದೇ ಹೇಳ್ಬೋದು. ಯಾಕೆ ಅಂತಂದ್ರೆ ಇಲ್ಲಿ ಒಂದು ಚುನಾವಣೆ ಶಿಕ್ಷಕರು ವಿದ್ಯೆ ಕೊಡುವಂತ ಶಿಕ್ಷಕರ ಚುನಾವಣೆ ಅಂತಂದ್ರೆ ಎಲ್ಲರಿಗೂ ಗೌರವ ಇರ್ತಕ್ಕಂಥದ್ದು. ಈಗ ಯಾವ ರೀತಿಯಾಗಿ ಒಂದು ಚುನಾವಣೆ ಪ್ರಕ್ರಿಯೆ ನಡೀತು ಅಂತಂದು ನಮ್ಮ ಜೊತೆ ಚುನಾವಣೆ ಅಭ್ಯರ್ಥಿಗಳು ನಮ್ಮ ಜೊತೆ ಇದ್ರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನೆಲ್ಲ ಮಾಹಿತಿ ಕೊಡ್ತಾರೆ ಅಂತ ಕೇಳೋದು. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸೊ ಇವತ್ತು ನಡೆದಿರ್ತಕ್ಕಂಥ ಚುನಾವಣೆ ಪ್ರಕ್ರಿಯೆಯಲ್ಲಿ ಯಾವ ರೀತಿಯಾಗಿ ಚುನಾವಣೆ ನಡೆಯಿತು? ಈಗ ಚುನಾವಣೆ ಸಮಯ ಮುಗಿದಿದೆ. ಯಾವ ರೀತಿಯಾಗಿ ಇಲ್ಲಿವರೆಗೂ ಚುನಾವಣೆ ನಡೆಸಿದೆ? ಸರ್ ನಮಸ್ತೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕಾರ್ಯಕಾರಿ ಸಮಿತಿಗೆ ನಡೀತಿರ್ತಕ್ಕಂಥ ಈ ದಿನದ ಚುನಾವಣೆ ಬಹಳ ಅಭೂತಪೂರ್ವ ಯಶಸ್ಸನ್ನು ಕಂಡಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಮೊದಲನೇದಾಗಿ ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಸಮಸ್ತ ಗೌರವಾನ್ವಿತ ಗುರುಗಳಿಗೆ, ಎಲ್ಲ ಗುರುಮಾತೆಯರಿಗೆ ಅನಂತ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ರಾಜ್ಯದಲ್ಲಿಯೇ ಮಾದರಿಯಾಗುವಂತಹ ರೀತಿಯಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಮತದಾನದ ಪ್ರಕ್ರಿಯೆ ನಡೆದಿದೆ ಅಂತ ಹೇಳಿ. ಯಾವ ಉದ್ದೇಶಕ್ಕೆ ಅಂತಂದ್ರೆ, ಈಗ ಬೇಸಿಗೆ ರಜಾವಧಿ ಸರ್, ರಜಾವಧಿಯ ಪೂರ್ವದಲ್ಲಿಯೇ ನಾವು ಭಾರತ ದೇಶದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಜನಗಣತಿ ಕಾರ್ಯಕ್ರಮದಲ್ಲಿ ಎಲ್ಲ ಶಿಕ್ಷಕರನ್ನು ಹಾಕಲಾಗಿತ್ತು. ಇಂತಹ ಸಂದರ್ಭದಲ್ಲಿ ಜನಗಣತಿಯನ್ನು ಮಾಡಿ ರಜಾವಧಿ ಎಂದು ತಮ್ಮ ತಮ್ಮ ಕೆಲಸಗಳಿಗೆ ದೂರದ ಊರುಗಳಿಗೆ ನಮ್ಮೆಲ್ಲ ಶಿಕ್ಷಕರು ಹೋಗಿದ್ರು. ಅಂತ ಸಂದರ್ಭದೊಳಗಡೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಅತಿ ತುರ್ತಾಗಿ ನಿಗದಿಯಾಯಿತು ಸರ್. ಆದ್ರೆ ಈ ತುರ್ತಾದ ನಿಗದಿಯಾದಂತಹ ಚುನಾವಣೆಯಲ್ಲಿಯೂ ಕೂಡ ಈ ದಿನ 514 ಒಟ್ಟು ಮತದಾರರಲ್ಲಿ 491 ಮತಗಳು ಚಲಾವಣೆಯಾಗೋದ್ರ ಮೂಲಕ ನಮ್ಮ ತಾಲೂಕಿನ ಶಿಕ್ಷಕರು, ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಮಹತ್ವವನ್ನ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಇವತ್ತು ಮತದಾನಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ತಮ್ಮ ಮತದಾನ ಮಾಡೋದ್ರ ಮೂಲಕ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಸರ್. ಅವರಿಗೆ ನಮ್ಮ ಪ್ರಾಮಾಣಿಕ ಸಮಾನ ಮನಸ್ಕರ ತಂಡದ ಪರವಾಗಿ, ತಾಲೂಕಿನ ಎಲ್ಲ ಶಿಕ್ಷಕರ ಪರವಾಗಿ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ತಮ್ಮ ಪರಿಚಯ? ಸರ್, ನನ್ನ ಹೆಸರು ಹರೀಶ್ ಅಂತ ಅಂದು, ನಾನು ಪ್ರಾಮಾಣಿಕ ಸಮಾನ ಮನಸ್ಕ ಶಿಕ್ಷಕರ ತಂಡದ ಅಭ್ಯರ್ಥಿ. ಈ ಒಂದು ಚುನಾವಣೆಯಲ್ಲಿ ಸರ್ ಒಟ್ಟು 10 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಕಾರ್ಯಕಾರಿ ಸಮಿತಿಗೆ. ಅದರಲ್ಲಿ ಸಾಮಾನ್ಯ ವರ್ಗದಲ್ಲಿ 7 ಸ್ಥಾನಗಳಿದ್ದಾವೆ ಸರ್. ಮಹಿಳಾ ಮೀಸಲಾತಿ ವರ್ಗಗಳಲ್ಲಿ 3 ಸ್ಥಾನಗಳಿವೆ. ಒಟ್ಟಾರೆ ನಮ್ಮ ತಾಲೂಕಿನಲ್ಲಿ 514 ಮತದಾರರಿದ್ದು ಈ ಚುನಾವಣಾ ಕಣದಲ್ಲಿ ಒಟ್ಟಾರೆ 22 ಅಭ್ಯರ್ಥಿಗಳಿದ್ದಾರೆ ಸರ್. ಪ್ರಾಮಾಣಿಕ ಸಮಾನ ಮನಸ್ಕ ಶಿಕ್ಷಕರ ತಂಡದಲ್ಲಿ ನಾವು 10 ಅಭ್ಯರ್ಥಿಗಳಾಗಿ ನಾವು ಚುನಾವಣೆಯಲ್ಲಿ ನಿಂತಿದ್ವು. ಅದರಲ್ಲಿ 7 ಜನ ಪುರುಷ ಅಭ್ಯರ್ಥಿಗಳು, 3 ಜನ ಮಹಿಳಾ ಅಭ್ಯರ್ಥಿಗಳು ನಮ್ಮಲ್ಲಿ ನಿಂತಿದ್ದಾರೆ ಸರ್. ಮತ್ತೆ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರು ಬಹಳ ಬೆಂಬಲವನ್ನು ಕೊಟ್ಟು ಅಭೂತಪೂರ್ವವಾದಂತಹ ಯಶಸ್ಸನ್ನು ಕೊಡ್ಲಿಕ್ಕೆ ಕಾರಣರಾಗಿದ್ದಾರೆ. ನಮ್ಗೆ ಬಹಳ ಸಂತೋಷ ಆಗುತ್ತೆ. ರಜಾವಧಿಯಲ್ಲೂ ಕೂಡ 96% ಮತದಾನ ನಡೆಯೋದು ನಿಜವಾಗ್ಲೂ ದಾಖಲೆಯ ಮತದಾನ. ಜೊತೆಗೆ ಇಲ್ಲಿ ಚುನಾವಣೆ ಕೂಡ ಈ ದಿನ ಬಹಳ ಶಿಸ್ತುಬದ್ಧವಾಗಿ ನಡೀತು ಸರ್. ಬೆಳಿಗ್ಗೆ 8:30ಕ್ಕೆ ಒಂದು ಮತದಾನ ಪ್ರಕ್ರಿಯೆ ಪ್ರಾರಂಭ ಆಯಿತು. 4:30ಕ್ಕೆ ಈ ತಾನೇ ಅದು ಮುಕ್ತಾಯ ಆಯಿತು ಸರ್. ಈ ಚುನಾವಣೆ ಪ್ರಕ್ರಿಯೆ ಇಷ್ಟೊಂದು ಶಿಸ್ತುಬದ್ಧವಾಗಿ ಬಹಳ ಶಾಂತಿಯುತವಾಗಿ ನಡೆಯಲು ಮೂಲ ಕಾರಣೀಕರ್ತರು ಅಂತಂದ್ರೆ ನಮ್ಮ ತಾಲೂಕಿನ ಚುನಾವಣಾಧಿಕಾರಿಗಳಾದಂತಹ ಶ್ರೀಯುತ ಕೊಟ್ರದೇವರು ಸರ್ ಅವರು, ಮತ್ತೆ ಸಹಾಯಕ ಚುನಾವಣಾಧಿಕಾರಿಗಳಾದಂಥ ಶ್ರೀಯುತ ರಮೇಶ್ ಪತ್ತಾರ್ ಸರ್ ಅವರು, ಅವ್ರ ಜೊತೆಗೆ ಈ ಒಂದು 2 ಮತಗಟ್ಟೆಗಳನ್ನು ಮಾಡಲಾಗಿತ್ತು ಸರ್. ಒಟ್ಟಾರೆ 514 ಮತದಾರರನ್ನ ಆ ಮತಗಟ್ಟೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಸಿಬ್ಬಂದಿ ವರ್ಗದವರು, ಜೊತೆಗೆ ಒಳ್ಳೆ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಬಂದೋಬಸ್ತನ್ನು ವ್ಯವಸ್ಥೆ ಮಾಡಿಕೊಟ್ಟಂತಹ ನಮ್ಮ ಪೊಲೀಸ್ ಇಲಾಖೆ, ಇವರೆಲ್ಲರ ಸಹಕಾರದಿಂದ ಇವತ್ತು ಬಹಳ ಶಾಂತಿಯುತವಾಗಿ ಅತ್ಯದ್ಭುತವಾಗಿ ಚುನಾವಣೆ ಪ್ರಕ್ರಿಯೆ ನಡೆದಿದೆ ಸರ್. ಯಾವುದೇ ರೀತಿ ಗೊಂದಲಗಳಿಗೆ, ಗಲಭೆಗಳಿಗೆ ಅವಕಾಶ ಕೊಡಲಾರದಂತ ರೀತಿಯಲ್ಲಿ ಬಹಳ ಶಾಂತಿಯುತವಾಗಿ ನಮ್ಮ ಶಿಕ್ಷಕರು ಇವತ್ತು ಚುನಾವಣೆಯಲ್ಲಿ ನೆಚ್ಚಿನ ಅಭ್ಯರ್ಥಿಗಳಿಗೆ ಇವತ್ತು ಮತದಾನವನ್ನು ಮಾಡಿದ್ದಾರೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಅಂದ್ರೆ 6:30ಕ್ಕೆ ಒಂದು ಮತ ಎಣಿಕೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಸರ್. ಅದರಲ್ಲಿ ಆ ಎಣಿಕೆ ಪ್ರಾರಂಭ ಆದ ನಂತರ ಮೊದಲಿಗೆ ಮಹಿಳಾ ಅಭ್ಯರ್ಥಿಗಳ ಮತ ಎಣಿಕೆ ಆಗುತ್ತೆ, ನಂತರದಲ್ಲಿ ಸಾಮಾನ್ಯ ಅಭ್ಯರ್ಥಿಗಳ ಮತ ಎಣಿಕೆ ಆಗುತ್ತೆ. ಅಂದ್ರೆ ಈ ದಿನ ರಾತ್ರಿಯ ಒಳಗಾಗಿ ನಮ್ಗೆ ಸ್ಪಷ್ಟವಾದಂತಹ ಒಂದು ಫಲಿತಾಂಶ ನಮ್ಮ ತಾಲೂಕಿನ ಒಂದು ಶಿಕ್ಷಕರಿಗೆ ಸಿಗುತ್ತೆ. ಅಲ್ಲಿ ಫಲಿತಾಂಶದಲ್ಲಿ ವಿಜೇತರಾದಂತಹ ಶಿಕ್ಷಕರು ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂತಹ, ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂತಹ, ಹೋರಾಟ ಮಾಡ್ತಕ್ಕಂತಹ, ಜೊತೆಗೆ ಅವರ ಹಕ್ಕುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯಕ್ಕೆ ಬದ್ಧರಾಗಿರ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಸರ್, ಈ ಮತದಾನ ನೀವೇನು ಹೇಳಬೇಕು? ಅತ್ಯಂತ ಅತ್ಯಧಿಕವಾಗಿ ಮತ್ತು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಇವತ್ತು ಮತದಾನ ನಡೀತು ಅಂತ ಹೇಳಬೇಕು. ಯಾಕಂದರೆ ಎಲ್ಲ ರೀತಿಯಲ್ಲೂ ನಮ್ಮ ಚುನಾವಣಾಧಿಕಾರಿಗಳು ಅತ್ಯಂತ ಯಶಸ್ವಿಯಾಗಿ ಎಲ್ಲ ರೂಪರೇಷೆಗಳನ್ನು ತಯಾರಿಸಿ ಇವತ್ತಿನ ಚುನಾವಣೆಯನ್ನು ನಡೆಸಿದ್ರು ಅಂತ ಹೇಳ್ತಾರೆ. ನನ್ನ ಹೆಸರು ಹಿರಿಯ ಸರ್ಕಾರಿ ನಾಳೆ
ಈ ಹಿಂದೆ ಇದೇ ಸಂಘದಲ್ಲಿ ನಾನು ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ. ಸರ್ ತಮ್ಮ ಪರಿಚಯ. ಸರ್ ನಮಸ್ಕಾರ. ನನ್ನ ಹೆಸರು ಇಟ್ಗಿ ಪ್ರಭಾಕರ್ ಅಂತ ಹೇಳಿ ಮಾನಸ ಪ್ರಾಮಾಣಿಕ ಸಮಾನ ಮನಸ್ಕರ ತಂಡದ ವತಿಯಿಂದ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥ ಸ್ಪರ್ಧಾಳು 2026-31 ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕದ ವತಿಯಿಂದ ನಾವು ನಮ್ಮ ಪ್ರಾಮಾಣಿಕ ಸಮಾನ ಮನಸ್ಕರ ವತಿಯಿಂದ 10 ಜನ ಸ್ಪರ್ಧೆ ಮಾಡಿದ್ದೇವೆ ಸರ್. ಈ ದಿನ ನಡೆದಂಥ ಚುನಾವಣೆಯಲ್ಲಿ ಪ್ರಪ್ರಥಮವಾಗಿ ನಮ್ಮ ಅಗ್ರಿಬೊಮ್ಮನಹಳ್ಳಿ ತಾಲೂಕಿನ ವಿಜಯನಗರದಲ್ಲಿ ಅಗ್ರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಈ ಚುನಾವಣೆ ಬಗ್ಗೆ ಸಂಪೂರ್ಣವಾಗಿ ಅತ್ಯಂತ ಯಶಸ್ವಿತವಾಗಿ ನಡೆದಿದೆ ಸರ್. ಜೊತೆಗೆ 491 ಮತಗಳನ್ನು ಚಲಾಯಿಸುವ ಮೂಲಕ ನಮ್ಮ ತಾಲೂಕಿನ ಗೌರವಾನ್ವಿತ ಗುರುಗಳು ಮತ್ತು ಗುರುಮಾತೆಯರು ಅತ್ಯಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಮಹತ್ವವನ್ನು ಬೋಧಿಸುವಂತ ನಾವುಗಳು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮಹತ್ವವನ್ನು ಬೋಧಿಸುವ ಜೊತೆಗೆ ಪ್ರಜಾಪ್ರಭುತ್ವವನ್ನು ಹೇಗೆ ಪಾಲಿಸಬೇಕು ಅನ್ನೋದನ್ನು ಸಹ ಅತ್ಯಂತ ಯಶಸ್ವಿಯಾಗಿ ಮತದಾನ ಮಾಡುವ ಮೂಲಕ ನಮ್ಮೆಲ್ಲ ಗೌರವಾನ್ವಿತ ಗುರುಗಳು ಮತ್ತು ಗುರುಮಾತೆಯರು ನಡೆಸಿಕೊಟ್ಟಿದ್ದಾರೆ ಸರ್. ಪ್ರಪ್ರಥಮವಾಗಿ ನಮ್ಮ ತಾಲೂಕಿನ 10 ಸ್ಥಾನಗಳ ನಿರ್ದೇಶಕರಾಗಿ ಇದೇನ ಎಲೆಕ್ಷನ್ ಇದೆ ಸರ್. ಇದರಲ್ಲಿ 22 ಜನ ನಾವು ಕಣದಲ್ಲಿದ್ದು ಎಲ್ಲಾ ಅಭ್ಯರ್ಥಿಗಳ ಪರವಾಗಿ ನಮ್ಮ ತಾಲೂಕಿನ ಸಮಸ್ತ ಗೌರವಾನ್ವಿತ ಗುರುಗಳು ಮತ್ತು ಗುರುಮಾತೆಯರಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಈ ಮೂಲಕ ಸರ್ ತಾವೇನು ಹೇಳ್ತೀರಾ ಸರ್ ಇಟಿ ಮಂಜುನಾಥ್ ಅಂತ ಹೇಳಿ ಪ್ರಾಮಾಣಿಕ ಸಮಾನ ಮನಸ್ಕರ ತಂಡದ ನಾನು ಕೂಡ ಒಬ್ಬ ಅಭ್ಯರ್ಥಿಯಾಗಿದ್ದು 2026-31 ಚುನಾವಣೆಯಲ್ಲಿ ಇವತ್ತಿನ ಚುನಾವಣೆಯನ್ನ ನಮ್ಮ ಅಗ್ರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ವಿಶೇಷವಾಗಿ ಹಬ್ಬದ ರೀತಿಯಲ್ಲಿ ಮತದಾನ ಮಾಡುವ ಮೂಲಕ ನಮ್ಮ ಅಗ್ರಿಬೊಮ್ಮನಹಳ್ಳಿ ವಿಜಯನಗರ ಜಿಲ್ಲೆಗೆ ಹೆಚ್ಚಿಸಿದ್ದಾರೆ. ಈ ವಿಶೇಷವಾಗಿ 6 ತಾಲೂಕುಗಳಲ್ಲಿ ಈ ತಾಲೂಕಿನಲ್ಲಿ ಹೆಚ್ಚು ಮತದಾನ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಹಬ್ಬದ ಜೊತೆಗೆ ಶಿಕ್ಷಕರ ಒಂದು ಏನು ನಮ್ಮ ಚುನಾವಣೆಗೋಸ್ಕರ ತಮ್ಮ ಗಣತಿ ಕಾರ್ಯದ ನಡುವೆ ಕೂಡ ವೈಯಕ್ತಿಕ ಬದುಕನ್ನ ಏನು ಹಬ್ಬ ಹರಿದಿನಗಳು ಮತ್ತು ಮದುವೆ ಮುಂಜೆಗಳನ್ನು ಲೆಕ್ಕಿಸದೆ ಮತದಾನ ಮಾಡಲಿಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಇಟ್ಟಿದ್ದಾರೆ. ಇದಕ್ಕೆ ನಮ್ಮ ತಂಡದ ಪರವಾಗಿ ಇಡೀ ಅಗ್ರಿಬೊಮ್ಮನಹಳ್ಳಿ ತಾಲೂಕಿನ ಎಲ್ಲ ಗುರುಗಳಿಗೆ ಗುರುಮಾತೆಯರಿಗೆ ಅನಂತ ಕೋಟಿ ನಮನಗಳನ್ನು ನಮ್ಮ ತಂಡದ ಪರವಾಗಿ ಅರ್ಪಿಸ್ತೇವೆ. ಇರ್ತಕ್ಕಂಥ ಮತದಾನ ನೆರವೇರಿತು. ಅದಾಗಿ ಈ 6:30ಗೆ ಇನ್ನೊಂದು ಏನು ಮತ ಎಣಿಕೆ ಒಂದು ಲಾಸ್ಟ್ ಕೊನೆ ಹಂತದಕ್ಕೆ ಬಂದು ತಲುಪಿದೆ. ಕಟ್ಟುನಿಟ್ಟಾಗಿರ್ತಕ್ಕಂಥ ಮತದಾನ ಇಲ್ಲಿವರೆಗೂ ನಡೆದಿದೆ. ಈಗ ಅಭ್ಯರ್ಥಿಗಳು ಸಹಿತ ಅವರ ಹಂಚಿಕೆಯನ್ನು ಹಂಚಿಕೊಂಡ್ರು ಅಂತ ಹೇಳ್ತಾ ಸಿಡಿಲು ಗುಡುಗು ನ್ಯೂಸ್ ರಿಪೋರ್ಟರ್ ಬಸವರಾಜ್ ಕುಮಾರ್, ಕ್ಯಾಮ್ರಾಮನ್ ಸುರೇಶ್ ಜೊತೆ. ಮೊದಲನೇ ಹಂತದಲ್ಲಿ ನಿರ್ದೇಶನ ಆಯ್ಕೆ ಮಾಡುವಂತ ಇವತ್ತು ನಡೆಯುತ್ತೆ. ಅದರಲ್ಲಿ ಯಾರಿಗೆ ಬಹುಮತ ನಂತರದಲ್ಲಿ ಮುಂದಿನ 10ನೇ ತಾರೀಕು ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಎಲ್ಲ ಪದಾಧಿಕಾರಿಗಳು ಅಲ್ಲಿ ಇವತ್ತು ಘೋಷಣೆಗಳಂದ್ರೆ ಇವತ್ತು ಚುನಾವಣೆ ಫಲಿತಾಂಶ ಬಂದ ಮೇಲೆ ರಾಜ್ಯ ಸಂಘಕ್ಕೆ ಅನುಮೋದನೆಯಾಗಿ ಕಳಿಸ್ತಾರೆ. ಬಂದ ಮೇಲೆ ನೆಕ್ಸ್ಟ್ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿಗಳಿಂದ ಈ ಸ್ಥಾನಗಳಲ್ಲಿ ಮತ್ತೆ 10ನೇ ತಾರೀಕು ಅವಾಗ ಅಧ್ಯಕ್ಷ ಹೈಸ್ಕೂಲ್ ಪ್ರೈಮರಿ ಎಲ್ಲ ಒಂದು ಪ್ರಾಥಮಿಕ ಶಿಕ್ಷಣ ಓಟು ಆನಾರು ಎಷ್ಟು ಮತದಾನ ಇರಿಸಿದ್ವಿ? 514 ಮತದಾರರಿದ್ದಾರೆ. 8:30ರಿಂದ 4 ಇನ್ನು ಅರ್ಧ ಗಂಟೆ ನಂತರ 6 ಗಂಟೆಯಿಂದ ಫಲಿತಾಂಶ ಎಣಿಕೆ ಪ್ರಾರಂಭ. ಸರ್ ತಮ್ಮ ಅಂಬಾರೆಡ್ಡಿ ಉಪಾಧ್ಯಕ್ಷರು ಆಮೇಲೆ ಹಿರಿಯ ಸೀನಿಯರ್ ಎನ್ಡಿಕೆ